ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡಬಹುದು ಇವತ್ತಿನ ಕ್ಯಾಬಿನೆಟ್ನಲ್ಲಿ? ಉದ್ದೇಶ ಏನು ಹಾಗಾದ್ರಲ್ಲಿ ಮಾಡ್ತಾ ಇರೋದು ಅಂತ ಗೊತ್ತಾಯ್ತಲ್ಲ. ಏನು ಕಲ್ಯಾಣ ಕರ್ನಾಟಕ ಈ ಲೋಕಸಭಾ ಚುನಾವಣೆಯಲ್ಲಿ ಕಂಪ್ಲೀಟಾಗಿ ಬಿಜೆಪಿ ಕಾಂಗ್ರೆಸ್ ಕೈ ಹಿಡಿದಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕಕ್ಕೆ ಏನೇನು ಕೊಡುಗೆಗಳನ್ನು ಕೊಡಬಹುದು, ಇವತ್ತು ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಅಪ್ರೂವ್ ಆಗುತ್ತೆ ಅಂತ. ವಿಪಕ್ಷಗಳ ವಿರುದ್ಧ ಮತ್ತೆ ತನಿಖಾಸ್ತ್ರ ಪ್ರಯೋಗಕ್ಕೆ ಸರ್ಕಾರ ಸಿದ್ಧತೆಯಂತೆ. ವಿಪಕ್ಷಗಳ ವಿರುದ್ಧ ಮತ್ತೆ ತನಿಖಾಸ್ತ್ರ ಪ್ರಯೋಗಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕೋವಿಡ್ ಹಗರಣದ ಬಳಿಕ ವಿಪಕ್ಷಗಳ ವಿರುದ್ಧ ಮತ್ತೊಂದು ತನಿಖಾಸ್ತ್ರಕ್ಕೆ ಇಂದು ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಅಪ್ರೂವಲ್ ಪಡ್ಕೋಬಹುದು. ಬಿಜೆಪಿ ಅವಧಿಯ 21 ಹಗರಣಗಳ ತನಿಖೆಗೆ ಸಚಿವ ಸಂಪುಟ ಉಪಸಮಿತಿಯನ್ನು ಈಗಾಗಲೇ ಸಿದ್ದರಾಮಯ್ಯನವರು ರಚನೆ ಮಾಡಿದ್ದಾರೆ. ಪರಮೇಶ್ವರ್ ನೇತೃತ್ವದಲ್ಲಿ ಅವರು ಒಂದು ಸಭೆನೂ ಕೂಡ ಮಾಡಿದ್ದಾರೆ. ಯಾಕೆಂದರೆ ಈ 21 ಕೇಸ್ಗಳನ್ನ ಸದನದಲ್ಲೇ ಇಟ್ಟಿದ್ರು ಸಿದ್ದರಾಮಯ್ಯನವರು. ಮತ್ತು ಅದರದ್ದು ತನಿಖೆಗಳಾಗಬೇಕಲ್ಲ. ಈಗಾಗಲೇ ಕೋವಿಡ್ ಹಗರಣ ನಡೀತಾ ಇದೆ. ಇನ್ಯಾವ ಕೇಸನ್ನು ಕೈಗೆತ್ಕೋತಾರೆ? ಬಿ ಜೆ ಪಿ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಹಗರಣಗಳ ಪಟ್ಟಿನೇ ಅವ್ರ ಹತ್ರ ಇದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ತಗೋತಾರೆ? ಬಹಳ ಮುಖ್ಯವಾದದ್ದು. ಕೋವಿಡ್ ಹಗರಣ, 40% ಕಮಿಷನ್ ಹಗರಣ ಯಾವ್ದು ಕೈಗೆತ್ಕೋತಾರೆ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಸರ್ಕಾರದ ಪ್ಲಾನ್ ಏನಿದೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ? ಯಾವ ವಿಚಾರದ ಬಗ್ಗೆ ತನಿಖೆಯನ್ನು ಕೈಗೊಳ್ಳಬಹುದು? ಯಾವ ಹಗರಣದ ಬಗ್ಗೆ? ಅರವಿಂದ್, ಪ್ರಮುಖವಾಗಿ ಬಿಜೆಪಿ ಅವಧಿಯಲ್ಲಿ ಆದಂತಹ 21 ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಉಪಸಮಿತಿಯನ್ನ ಸರ್ಕಾರ ನೇಮಕ ಮಾಡಿದೆ. ಈಗಾಗಲೇ ಮೊದಲ ಸಭೆಯನ್ನ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಾಡಲಾಗಿದೆ. ಇವತ್ತು ಬಹುಶಃ ಕಲಬುರಗಿ ಕ್ಯಾಬಿನೆಟ್ ನಲ್ಲಿ ಮೊದಲ ಸಭೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಚರ್ಚೆ ಮಾಡಲಾಯಿತು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಕೋವಿಡ್ ನ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯನ್ನ ಸರ್ಕಾರ ತೆಗೆದುಕೊಂಡಿದೆ. ಅದರ ಮುಂದುವರೆದ ಭಾಗವಾಗಿ 21 ಹಗರಣಗಳಿದ್ದ ಏನಿದಾವೆ ಅದರಲ್ಲಿ ಯಾವುದು ವಿಪಕ್ಷಗಳನ್ನ ಕಟ್ಟಿ ಹಾಕುವ ಸಾಧ್ಯತೆಗಳಿದ್ದಾವೋ ಆ ಒಂದು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡವನ್ನ ರಚನೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ PSI ನಡೀತಾ ಇದೆ. ಅದೇ ರೀತಿಯಾಗಿ 40% ಕೂಡ ನಡೀತಾ ಇದೆ. ಅದನ್ನು ಹೊರತುಪಡಿಸಿ ಅನೇಕ ಏನು ಅಕ್ರಮಗಳನ್ನ ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳಿದ್ರು. ಸೊ ಆ ವಿಚಾರದಲ್ಲಿ ಯಾವುದನ್ನ ವಿಪಕ್ಷಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವೋ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಏನು ಅನುಮತಿ ಕೊಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತಿನ ಕ್ಯಾಬಿನೆಟ್, ಕಲಬುರಗಿ ಕ್ಯಾಬಿನೆಟ್ ಒಂದು ರೀತಿ ವಿಪಕ್ಷಗಳಿಗೆ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ.